ಪ್ರಕೃತಿ, ಕೃಷಿ ಮತ್ತು ಕನ್ನಡ ಸಂಸ್ಕೃತಿ ಸೊಬಗನ್ನು ತನ್ನೊಳಗೆ ಉಳಿಸಿಕೊಂಡಿರುವ ಧಾರವಾಡದ ಸುಂದರ ಗ್ರಾಮವೇ ನಾಯಕನಹುಲಕಟ್ಟಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಎಲ್ಲಿ ಹೊಂಟೇವ ಅಂದ್ರೆ ನಮ್ಮ ಧಾರವಾಡದ ಒಂದು ಸುಂದರ ಗ್ರಾಮವಾಗಿರುವ ನಾಯಕನಹುಲಕಟ್ಟಿ ಗ್ರಾಮಕ್ಕೆ ಹೊಂಟೇವಿ. ಮತ್ತು ಈ ಒಂದು ವಿಡಿಯೋದಾಗ ಆ ಗ್ರಾಮದ ಬಗ್ಗೆ ಕೂಡ ಹೇಳ್ತೀನಿ ಅಂತ, ಮತ್ತು ಆ ಗ್ರಾಮ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ಅಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂತ. ನಾಯಕನಹುಲಕಟ್ಟಿ ಧಾರವಾಡದ ಸುಂದರ ಗ್ರಾಮ ಜೀವನ. ಧಾರವಾಡ ಜಿಲ್ಲೆ ಹಸಿರು ಹೊದಿಕೆ ನಡುವೆ ನೆಲೆಸಿರುವ ನಾಯಕನಹುಲಕಟ್ಟಿ ಗ್ರಾಮವು ತನ್ನ ಸರಳತೆ, ಕೃಷಿ, ಸಂಸ್ಕೃತಿ ಮತ್ತು ಕನ್ನಡ ಪರಂಪರೆ ಮೂಲಕ ವಿಶೇಷ ಗುರುತನ್ನು ಪಡೆದಿದೆ. ಗ್ರಾಮೀಣ ಬದುಕಿನ ನಿಜವಾದ ಸೊಬಗನ್ನು ಇಲ್ಲಿ ಕಾಣಬಹುದು. ಗ್ರಾಮದ ಪರಿಚಯ. ನಾಯಕನಹುಲಕಟ್ಟಿ ಗ್ರಾಮವು ಧಾರವಾಡ ತಾಲೂಕಿನ ವ್ಯಾಪ್ತಿಗೆ ಸೇರಿದೆ. ಪ್ರಕೃತಿ ಮಡಿಲಲ್ಲಿ ಇರುವ ಈ ಗ್ರಾಮವು ಶಾಂತ ವಾತಾವರಣ ಮತ್ತು ಕೃಷಿ ಆಧಾರಿತ ಜೀವನ ಶೈಲಿಯಿಂದ ಜನರ ಮನಸೆಳೆಯುತ್ತದೆ. ಇಲ್ಲಿ ಜನರು ಮುಖ್ಯವಾಗಿ ಕನ್ನಡ ಭಾಷೆಯನ್ನು ಬಳಸುತ್ತಾರೆ ಮತ್ತು ತಮ್ಮ ಸಂಸ್ಕೃತಿಯನ್ನು ಹೆಮ್ಮೆಯಿಂದ ಉಳಿಸಿಕೊಂಡು ಬಂದಿದ್ದಾರೆ. ಕೃಷಿಯೇ ಜೀವನದ ಆಧಾರ. ಈ ಗ್ರಾಮದ ಜನರು ಪ್ರಮುಖ ಉದ್ಯೋಗ ಕೃಷಿಯಾಗಿದೆ. ವಿವಿಧ ಧಾನ್ಯಗಳನ್ನು ಬೆಳೆಯಲಾಗುತ್ತದೆ. ಮಳೆ ಮೇಲೆ ಅವಲಂಬಿತ ಕೃಷಿ ಹೆಚ್ಚಾಗಿ ಕಂಡುಬರುತ್ತದೆ. ರೈತರ ಪರಿಶ್ರಮ ಮತ್ತು ನೆಲದ ಮೇಲೆ ಪ್ರೀತಿ ಗ್ರಾಮದ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿದೆ. ಸಂಸ್ಕೃತಿ ಮತ್ತು ಹಬ್ಬಗಳ ಸಂಭ್ರಮವನ್ನು ನೋಡಿದರೆ ನಾಯಕನಹುಲಕಟ್ಟಿ ಕನ್ನಡ ಸಂಸ್ಕೃತಿ ಸೊಗಡು ಪ್ರತಿಯೊಂದು ಹಬ್ಬದಲ್ಲಿಯೂ ಕಾಣಿಸುತ್ತದೆ. ಯುಗಾದಿ, ದೀಪಾವಳಿ, ಗಣೇಶೋತ್ಸವ ಮತ್ತು ಗ್ರಾಮ ದೇವರ ಜಾತ್ರೆಗಳು ಗ್ರಾಮಸ್ಥರು ಒಗ್ಗಟ್ಟಿನಿಂದ ಆಚರಿಸುತ್ತಾರೆ. ಜಾನಪದ ಕಲೆ, ಭಜನೆ ಹಾಗೂ ಗ್ರಾಮೀಣ ಆಚರಣೆಗಳು ಇಂದಿಗೂ ಇಲ್ಲಿ ಜೀವಂತವಾಗಿವೆ. ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯಗಳನ್ನು ನೋಡಿದರೆ ಈ ಒಂದು ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಅವಕಾಶವಿದೆ. ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಧಾರವಾಡ ನಗರಕ್ಕೆ ತೆರಳುತ್ತಾರೆ. ರಸ್ತೆ, ಕುಡಿಯುವ ನೀರು ಮತ್ತು ಇತರ ಮೂಲಭೂತ ಸೌಲಭ್ಯಗಳು ಗ್ರಾಮದಲ್ಲಿ ಲಭ್ಯವಿದೆ. ಧಾರವಾಡದ ಹೆಮ್ಮೆ. ಧಾರವಾಡ ಜಿಲ್ಲೆ ಸಾಹಿತ್ಯ, ಸಂಗೀತ ಮತ್ತು ಶಿಕ್ಷಣಕ್ಕೆ ಪ್ರಸಿದ್ಧವಾಗಿದೆ. ಈ ಜಿಲ್ಲೆ ಗ್ರಾಮಗಳಂತೆ ನಾಯಕನಹುಲಕಟ್ಟಿಯು ತನ್ನ ಸರಳತೆ ಮತ್ತು ಸಂಸ್ಕೃತಿಯಿಂದ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಗ್ರಾಮವನ್ನು ನಾವು ಕೂಡ ವಿಸಿಟ್ ಮಾಡಿದಾಗ ನಾವು ನೋಡಿದ ಪ್ರಕಾರ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಬೇಕೆಂದ್ರೆ ಈ ಒಂದು ಗ್ರಾಮವು ಅಭಿವೃದ್ಧಿ ಹೊಂದ್ತಾ ಇರೋ ಗ್ರಾಮವಾಗಿದ್ದು, ಹಾಗೆ ಈ ಒಂದು ಗ್ರಾಮದ ಒಂದು ಸಾರಿಗೆ ವ್ಯವಸ್ಥೆ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಹಾಗೆ ಈ ಒಂದು ಗ್ರಾಮದ ಗ್ರಾಮ ಪಂಚಾಯತವು ಒಂದು ವ್ಯವಸ್ಥಾತ್ಮಕ ಆಡಳಿತ ವ್ಯವಸ್ಥೆಯಿಂದ ಈ ಒಂದು ಗ್ರಾಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರದಿಂದ ಈ ಒಂದು ಗ್ರಾಮಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಸೌಲಭ್ಯಗಳು ದೊರಕಬೇಕಾಗಿದೆ. ಹಾಗೆ ಈ ಒಂದು ಗ್ರಾಮದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳು ಲಭ್ಯವಿದ್ದು ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡ ನಗರಕ್ಕೆ ಬರುತ್ತಾರೆ. ನೀವು ಕೂಡ ಈ ಒಂದು ಗ್ರಾಮವನ್ನು ವಿಸಿಟ್ ಮಾಡಿದಾಗ ನಿಮ್ಮನ್ನು ಇಲ್ಲಿರುವ ದೇವಸ್ಥಾನಗಳು, ಸುಂದರ ಗ್ರಾಮೀಣ ಜೀವನ, ಪ್ರಾಕೃತಿಕ ಸೌಂದರ್ಯ ನಿಮ್ಮನ್ನು ಇಲ್ಲಿ ಮುಖ್ಯವಾಗಿ ಆಕರ್ಷಣೆ ಮಾಡುತ್ತದೆ. ಕೊನೆಯದಾಗಿ ನಾಯಕನಹುಲಕಟ್ಟಿ ಒಂದು ಸಾಮಾನ್ಯ ಗ್ರಾಮ ಮಾತ್ರವಲ್ಲ, ಅದು ಕನ್ನಡ ಸಂಸ್ಕೃತಿ, ಕೃಷಿ ಪರಂಪರೆ ಮತ್ತು ಗ್ರಾಮೀಣ ಬದುಕಿನ ಪ್ರತಿಬಿಂಬವಾಗಿದೆ. ಪ್ರಕೃತಿ ಮತ್ತು ಪರಂಪರೆ ಜೊತೆಗೆ ಬದುಕುತ್ತಿರುವ ಈ ಗ್ರಾಮವು ಧಾರವಾಡ ಜಿಲ್ಲೆಯ ಹೆಮ್ಮೆಯ ಒಂದು ಭಾಗವಾಗಿದೆ.
ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.